ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗ ಅಪ್ಪು. ನಮ್ಮ ಮಂಡ್ಯ ಬೆಸಗರಳ್ಳಿಯಲ್ಲಿ ಇವತ್ತೊಂದು ಫೈನಲ್ ಫಿಟ್ಟಿಂಗ್ ಇತ್ತು, ಮುಗಿಸಿದ್ದೀನಿ. ಇದು ಬೆಳಕಿರೋ ಕಾರಣ ಲೈಟ್ ಒಂಥರ ಡಿಮ್ ಹೊಡಿತಿರೋ ಥರ ಕಾಣಿಸ್ತಿದೆ. ಇಲ್ಲಿ ಯಾವುದೇ ಡಿಮ್ ಹೊಡೆದಿಲ್ಲ. ಮೊನ್ನೆ ಓನರ್ ಬಂದು ನಮಗೆ ಹೊರಗಡೆ ತುಂಬ ಸಿಂಪಲ್ ಬೇಕು, ಒಳಗಡೆ ರಿಚ್ ಆಗಬೇಕು ಅಂತ ಹೇಳಿದ್ರು. ನಾವು ಕೂಡ ಅವ್ರು ಹೇಳಿದ ಹಾಗೆ ಹೊರಗಡೆ ಸೈಡ್ ತುಂಬ ಸಿಂಪಲಾಗಿ ಮಾಡಿ ಒಳಗಡೆ ಅವ್ರು ಹೆಂಗೆ ಹೇಳಿರೋ ಹಂಗೆ ಮಾಡಿಕೊಟ್ಟೆ. ನಾನು ಸ್ಪಾಟ್ಲೈಟ್ ಕೂಡ ಹಾಕೊಂಡಿದ್ದೀನಿ, ಸ್ಪಾಟ್ಲೈಟ್ ಹಾಕೊಂಡಿದ್ದೀನಿ. ಹತ್ತರಲ್ಲೂ ನಾನು ಗೋಡೆ ಹಾಕೊಂಡಿದ್ದೀನಿ. ಯಾವುದೇ ಥರ ಕಲರ್ ಯೂಸ್ ಮಾಡಿಲ್ಲ. ಅವರು ಮನೆಯವ್ರು ಬಂದು ಪಿಲ್ಲರ್ಗೆ ಮಾತ್ರ ಕಲರ್ ಬೇಕು ಅನ್ನೋ ಕಲರ್ ಹಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಸ್ಪಾಟ್ಲೈಟ್ ಕೂಡ ಎಲ್ಲ ಗೋಡೆನೇ, ಮತ್ತು ಸ್ಟಿಪ್ಲೈಟ್ ಕೂಡ ಗೋಡೆನೇ ಹಾಕೊಂಡಿರೋದು. ನೋಡ್ತಾ ಇರ್ಬೋದು, ಟಿವಿ ಒಳಗೆ ಮಾತ್ರ ನಾನು ಪ್ರೊಪಲೈಟ್ ಹಾಕೊಂಡಿದ್ದು, ಸ್ಟಿಪ್ಲೈಟ್ ಯೂಸ್ ಮಾಡಿಲ್ಲ. ಇನ್ನೊಂದು ಏನಂದರೆ ಈ ಮನೆ ಎಂಟರ್ ಬಿಲ್ಡಿಂಗ್ ಕಲರ್ ಇಲ್ಲ. ಅವರು WPUC ಮತ್ತು ಸೀಟಲ್ಲಿ ಮಾಡಿಸ್ಕೊಂಡಿದ್ದು, ಪಾಲ್ ಸೀಲಿಂಗು ಮತ್ತು ವಾಲೆಲ್ಲ ಇದು ಯಾವುದೇ ಥರ ಪೇಂಟಿಂಗ್ ಯೂಸ್ ಮಾಡಿಲ್ಲ. ಈ ಮನೆ ಅಂತೂ ತುಂಬ ಅದ್ದೂರಿಯಾಗಿ ಕಾಣಿಸ್ತಾ ಇದೆ. ನನಗಂತೂ ಈ ಮನೆ ತುಂಬ ಇಷ್ಟ ಆಯಿತು. ಇನ್ನೊಂದು ಏನಂದರೆ, ಪ್ರತಿಯೊಂದು ಕೆಲಸದಲ್ಲೂ ಕೆಲವು ತುಂಬ ಇರುತ್ತೆ. ಪ್ರತಿದಿನ ಪ್ರತಿ ಕ್ಷಣ ಹೊಸದು ಬರ್ತಾನೆ ಇರ್ತದೆ, ನಾವು ಅಪ್ಡೇಟ್ ಆಗ್ತಾನೆ ಇರ್ತೀವಿ. ಈ ಎಲೆಕ್ಟ್ರಿಕ್ ಕೆಲಸದಲ್ಲಿ ಯಾವುದೇ ಥರದ ನಾನು ದೊಡ್ಡವನು ನೀ ಚಿಕ್ಕವನು ಅನ್ನೋದಿರಲ್ಲ. ನನ್ನ ಕೆಲಸ ನಿಮ್ಗೆ ಇಷ್ಟ ಆಗಿರೋ ಒಂದು ಜೈ ಎಲೆಕ್ಟ್ರಿಕ್ ಅಂತ ಕಮೆಂಟ್ ಹಾಕಿ. ಏನಾದ್ರು ಕೆಲಸದಲ್ಲಿ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಅಕೌಂಟ್ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್.